ನಾವು ನಮ್ಮ ಆಶಯಗಳನ್ನು ರಾಯರಿಗೆ ಶುದ್ಧ ಮನಸ್ಸಿನಿಂದ ತಿಳಿಸಿದಾಗ ಮಾತ್ರ ಪೂಜೆಯ ಫಲವನ್ನು ನೀಡುತ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಒಂದಲ್ಲ ಒಂದು ವಿಚಾರದ ಬಗ್ಗೆ ದುಃಖವನ್ನು ಹೊಂದಿರುತ್ತಾರೆ. ದುಃಖದಿಂದ ಹೊರಬರಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನೀವು ರಾಯರ ಮುಂದೆ ಇದೊಂದು ಕೆಲಸವನ್ನು ಮಾಡಿ ನೋಡಿ, ನಿಮ್ಮ ದುಃಖಗಳೆಲ್ಲ ಪರಿಹಾರವಾಗುತ್ತದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗುರುವಾರ ರಾಯರ ಪೂಜೆ ಮಾಡಬೇಕಾದ್ರೆ ನಾವು ಯಾವೆಲ್ಲ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಪೂಜೆನ ಮಾಡಬೇಕು, ಮತ್ತು ನಮಗೆ ಎಲ್ರಿಗೂ ಒಂದಲ್ಲ ಒಂದು ದುಃಖ ಇರುತ್ತೆ, ನೋವಿರುತ್ತೆ, ಎಲ್ಲ ಇರುತ್ತೆ. ಅದನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇರೋವಂಥದ್ದು ಇವತ್ತಿನ ಬ್ಲಾಗಲ್ಲಿ. ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಮಧ್ಯದಲ್ಲೂ ಒಂದು ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ರಾಯರ ಬಗ್ಗೆ. ಮತ್ತು ನಾನು ಹೇಳಿದ್ನಲ್ಲ, ನಮ್ಮದು ದುಃಖ ಇರುತ್ತೆ, ಅದನ್ನ ಪರಿಹಾರ ಮಾಡ್ಕೊಳಕ್ಕೆ ಆಗ್ತಾನೆ ಇರಲ್ಲ. ರಾಯರು ಪೂಜೆ ಮಾಡಿದ್ರು ಕೂಡ ಅದು ಪರಿಹಾರನೇ ಆಗ್ತಿರಲ್ಲ, ಪಾಸಿಟಿವ್ ಆಗಿ ಏನೋ ಆಗ್ತಾ ಇದೆ, ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವು ರಾಯರ ಪೂಜೆ ಮಾಡಬೇಕಾದ್ರೆ ಯಾವೆಲ್ಲ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಪೂಜೆನ ಮಾಡಬೇಕು, ಮತ್ತು ಅದ್ರ ಜೊತೆಗೆ ನಾನು ಒಂದು ಮಾಹಿತಿನ ಕೊಡ್ತೀನಿ ಕೊನೆಯಲ್ಲಿ. ಅದನ್ನು ನೀವು ರಾಯರ ಮುಂದೆ ಮಾಡಿದ್ರೆ ನಿಮ್ದು ಏನೇ ದುಃಖ ಇರಲಿ, ನೋವಿರಲಿ, ಅದು ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಏನು ಮಾಡಬೇಕು ಅಂದರೆ, ನೀವು ಶ್ರೀ ರಾಘವೇಂದ್ರರನ್ನು ಪೂಜಿಸಲು ಗುರುವಾರ ಅತ್ಯುತ್ತಮ ದಿನವಾಗಿದೆ. ಆದರೆ ಯಾವುದೇ ಶುಭ ದಿನದಂದು ನೀವು ರಾಯರ ಆರಾಧನೆಯನ್ನು ಆರಂಭಿಸಬಹುದು. ಇದಕ್ಕೆ ಗುರುವಾರನೇ ಬೇಕು ಅಂತೇನು ವೆಯ್ಟ್ ಮಾಡಬೇಕಾಗಿರಲ್ಲ. ನೀವು ಯಾವುದಾದ್ರು ಒಂದು ಒಳ್ಳೆ ದಿವಸ ನೋಡಿ ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ಇನ್ನು ಪುರುಷರು ಬಿಳಿ ಬಣ್ಣದ ಪಂಚೆನ ಉಟ್ಕೊಂಡು ಬರೀ ಮೈಯಲ್ಲಿ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯ ಫಲಗಳು ದೊರೆಯುತ್ತೆ. ಇನ್ನು ಹೆಣ್ಣು ಮಕ್ಕಳು ಸೀರೆನ ಉಟ್ಕೊಂಡು ಪೂಜೆನ ಮಾಡ್ಬೋದು. ಸೀರೆ ಉಡೋಕ್ಕಾಗಲಿಲ್ವಾ, ಡ್ರೆಸ್ನ ಅಂದರೆ ಟ್ರೆಡಿಷ್ನಲ್ ಡ್ರೆಸ್ಗಳನ್ನ ಹಾಕ್ಕೊಂಡು ನೀವು ಪೂಜೆನ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ನೀವು ಗುರುವಾರ ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಮಾಡುವುದಾದರೆ ಬುಧವಾರ ದಿನ ರಾತ್ರಿನೇ ನೀವು ಬಟ್ಟೆಗಳನ್ನೆಲ್ಲ ಎತ್ತಿ ಇಟ್ಕೊಡ್ಬೇಕು. ಯಾವ್ದು ರೀತಿ ಅಂದರೆ ತುಂಬ ಶುದ್ಧವಾಗಿರಬೇಕು, ಆಲ್ರೆಡಿ ಒಗ್ದು ಅದು ನೀಟಾಗಿದ್ದರೆ ಮಾತ್ರ ಅಂಥ ಬಟ್ಟೆಗಳನ್ನೇ ಧರಿಸಬೇಕು. ಇಲ್ಲ ಅದು ಪೂಜೆ ಬಟ್ಟೆ ಏನು ಒಗ್ದಿಲ್ಲ ಅಂತಂದರೆ ನೀವು ಅವತ್ತಿನ ದಿನ ಬುಧವಾರದ ದಿನವೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಪೂಜೆಯ ದಿನ ಮಲಗಲು ಹಾಸಿಗೆ ಮತ್ತು ದಿಂಬನ್ನು ಬಳಸಬಾರದು. ಆವತ್ತಿನ ದಿವಸ ಗುರುವಾರ ಪೂಜೆ ಮಾಡ್ತೀರಲ್ವ, ಆವತ್ತಿನ ದಿವಸ ರಾತ್ರಿ ನೀವು ಚಾಪೆ ಮೇಲೇ ಮಲ್ಕೋಬೇಕು. ಇಲ್ಲ ಅಂದರೆ ನೆಲದ ಮೇಲೆ ಒಂದು ಬಟ್ಟೆನ ಹಾಸ್ಕೊಂಡು ಮಲ್ಕೋತೀವಿ ಅಂದರೂ ನಡೆಯುತ್ತೆ, ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ಇನ್ನು ಬೆಳಿಗ್ಗೆ ಬೇಗ ಎದ್ದು 5 ಗಂಟೆಯಿಂದಲೇ ನೀವು ಪೂಜೆನ ಸ್ಟಾರ್ಟ್ ಮಾಡಬೇಕಾಗಿರೋದು. 5:30 ಅಷ್ಟರಲ್ಲಿ ನೀವು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಂದರೆ ನೀವು ವ್ರತ 7 ವಾರನೂ ಬೇಕಾದ್ರೂ ನೀವು ಈ ಪೂಜೆನ ಮಾಡ್ಬೋದು. 7 ಗುರುವಾರ ಮಾಡ್ಬೋದು. ಇಲ್ಲಾಂದರೆ 3 ಗುರುವಾರನೂ ನೀವು ಈ ಥರ ಬೆಳಗ್ಗೆನೇ 5-5:30 ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ಆಗಲಿಲ್ವಾ, ಈ ಥರ ವ್ರತ ಏನು ಮಾಡಲ್ಲ, ನಾನು ಪೂಜೆ ಏನು ಸ್ಟಾರ್ಟ್ ಮಾಡಲ್ಲ ಅಂದರೆ ನಾರ್ಮಲಾಗಿ ರಾಯರು ಪೂಜೆನೇ ಮಾಡ್ಬೋದು. ಅಂದರೆ ಬೆಳಗ್ಗೆ ಹೊತ್ತೇ ಪೂಜೆ ಮಾಡಬೇಕು ರಾಯರಿಗೆ, ಸಂಜೆ ಹೊತ್ತು ಮಾಡೋಕ್ಕೆ ಹೋಗಬಾರ್ದು. ಅದು ಮಾಡ್ತೀನಿ ಅಂದರೆ ನೀವು ಉಪವಾಸ ಇರಬೇಕು. ಆವತ್ತಿನ ದಿವಸ ಏನೂ ತಿನ್ನಬಾರ್ದು, ಹಣ್ಣು ಹಾಲು ಆ ಥರದ್ದು ಏನಾದ್ರು ತಿಂದ್ಕೊಂಡು ನೀವು ರಾತ್ರಿ ಪೂಜೆನ ಮಾಡ್ಬೋದು ಸಂಜೆ ಹೊತ್ತು. ಸಂಜೆಗಿಂತ ಬೆಳಗಿನ ಪೂಜೆನೇ ಶ್ರೇಷ್ಠ ರಾಯರಿಗೆ ಅಂತ ಹೇಳ್ಬೋದು. ನೀವು ಪೂಜೆ ಮಾಡಬೇಕಾದ್ರೆ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಮರೆಯದಿರಿ. ಈ ದಿನ ನೀವು ಉಪವಾಸ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ಆದರೆ ಮಾಡಿ, ಇಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ. ನಾನ್ ವೆಜ್ಜು ಥರ್ಸ್ಡೇ ಮಾತ್ರ ನಾನ್ ವೆಜ್ನ ತಿನ್ನೋಕ್ಕೆ ಹೋಗಬಾರ್ದು. ನೀವು ರಾಯರಿಗೆ ಪೂಜೆನ ಮಾಡ್ತಾ ಇದ್ದೀರಾ, ರಾಯರು ಆರಾಧನೆ ಮಾಡ್ತಾ ಇದ್ದೀರಾ, ನೀವು ಅವತ್ತಿನ ದಿವಸ ಮನೇಲಿ ಏನೂ ಕೂಡ ಮಾಡಬಾರ್ದು, ನೀವು ಏನೂ ಕೂಡ ತಿನ್ನಲೂಬಾರ್ದು. ಇನ್ನು ಪೂಜಾ ವಿಧಿವಿಧಾನಗಳನ್ನು ಮಾಡುವಾಗ ಯಾವುದೇ ತಪ್ಪುಗಳಾಗಬಾರದು. ತಪ್ಪು ಮಾಡಿದರೆ ಅದರಿಂದ ಪೂಜೆಯ ಫಲ ನಮಗೆ ಸಿಗಲಾರದು. ಇದನ್ನು ನೆನಪಲ್ಲಿ ಇಟ್ಕೊಬಿಡಿ. ಅಕಸ್ಮಾತ್ ನಿಮ್ಮಿಂದ ಏನಾದ್ರು ತಪ್ಪಾಗಿದೆ ಅನಿಸಿದೆ, ಇಲ್ಲ ನಿಮ್ಗೆ ಗೊತ್ತಿಲ್ಲದೇ ತಪ್ಪಾಗಿರುತ್ತೆ ಒಂದೊಂದು ಟೈಮಲ್ಲಿ, ಅದಕ್ಕೇ ಅರಿವಿಲ್ಲದೆ ಮಾಡುವ ತಪ್ಪುಗಳಿಗೆ ಲಾಸ್ಟಲ್ಲಿ ನೀವು ರಾಯರ ಬಳಿ ಕ್ಷಮೆಯನ್ನು ಕೇಳಬೇಕು. ನಾನು ಏನೇ ತಪ್ಪು ಮಾಡಿದರೂ ಕೂಡ ನನ್ನನ್ನು ಕ್ಷಮಿಸಿ ರಾಯರೇ ಅಂತ ಕೇಳಿಕೊಂಡು ನೀವು ಪೂಜೆನ ಕಂಪ್ಲೀಟ್ ಮಾಡಬೇಕಾಗಿರೋದು. ഇപ്പോൾ ರಾಯರು ಪೂಜೆಗೆ ತುಳಸಿ ಎಷ್ಟು ಮುಖ್ಯ ಅಲ್ವಾ, ಅದರಿಂದ ನೀವು ಬುಧವಾರನೇ ತುಳಸಿ ಎಲೆಗಳನ್ನ ನಿಮ್ಮ ಮನೆ ಹತ್ರ ಗಿಡ ಏನಾರು ಹಾಕ್ಕೊಂಡಿದ್ರೆ ತೊಗೊಂಡು ಬಂದು ಕಟ್ಟಿ ಇಟ್ಕೊಂಡ್ಬಿಡಿ. ಸಂಜೆ ಹೊತ್ತಲ್ಲಿ ತುಳಸಿನ ಕೀಳಬಾರ್ದು, ತುಳಸಿ ಎಲೆಗಳನ್ನ ಮುಟ್ಲೂಬಾರ್ದು, ಅದರಿಂದ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೊಬಿಡಿ. ಆವಾಗಲೇ ಹೇಳ್ದಂಗೆ ನಿಮಗೆ ಬೆಳಗ್ಗೆ ಆದರೆ ಮಾಡಿ, ಇಲ್ಲಾಂದರೆ ಸಂಜೆಗಿಂತ ಬೆಳಗ್ಗೆ ಪೂಜೆನೇ ಶ್ರೇಷ್ಠ. ಸಂಜೆನೇ ನಿಮ್ಗೆ ಪೂಜೆ ಮಾಡೋಕ್ಕಾಗುತ್ತೆ ಅಂತಂದರೆ ಸಂಜೆ ಹೊತ್ತು ಗಂಟೆನ ಬಾರಿಸಬಾರ್ದು. ಬೆಳಗ್ಗೆ ಮಾತ್ರ ರಾಯರಿಗೆ ಗಂಟೆನ ಬಾರಿಸಿ ಪೂಜೆನ ಮಾಡಬೇಕಾಗಿರೋದು. ನೀವು ರಾತ್ರಿ ಹೊತ್ತಲ್ಲಿ ಗಂಟೆನ ಬಾರಿಸಬಾರ್ದು. ಇನ್ನು ಮೊದಲಿಗೆ ಗಣೇಶನಿಗೆ ಪೂಜೆನ ಮಾಡಿ ನೀವು ರಾಯರಿಗೆ ಪೂಜೆನ ಮಾಡಬೇಕಾಗಿರೋದು. ಗಣೇಶನಿಗೆ ಅರ್ಪಿಸಿರುವ ತೆಂಗಿನಕಾಯಿ, ಹೂವು, ಹಣ್ಣು, ಎಲೆ, ಅಡಿಕೆನ ರಾಯರಿಗೆ ಪುನಃ ರಾಯರಿಗೆ ಅರ್ಪಿಸಬಾರ್ದು. ರಾಯರಿಗೆ ಸಪ್ರೇಟಾಗಿ ನೀವು ಪ್ರಸಾದನ ಅಂದರೆ ಎಲೆ, ಅಡಿಕೆ, ಹಣ್ಣು, ಬಾಳೆಹಣ್ಣು ಏನೇನು ಇರ್ತೀರೋ ಅದನ್ನು ರಾಯರಿಗೆ ಸಪ್ರೇಟಾಗಿ ಇಡಬೇಕು. ಗಣೇಶನಿಗೆ ಸಪ್ರೇಟಾಗಿಟ್ಟು ನೀವು ಪೂಜೆನ ಮಾಡಿದ್ರೆ ಒಳ್ಳೆಯದು. ಪೂಜೆಯ ಸಮಯದಲ್ಲಿ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಒಳ್ಳೆಯದು. ನಮ್ಮ ಮನಸ್ಸಲ್ಲೇ ಒಂದು ಯೋಚನೆ ಇರುತ್ತೆ, ನಮ್ಮ ತಲೆಯಲ್ಲೇ ಒಂದು ಯೋಚನೆ ಮಾಡ್ತಾ ಇರ್ತೀವಿ, ಆ ಥರ ಇಟ್ಕೊಂಡು ಪೂಜೆನ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮನಸ್ಸು ಪೂಜೆ ಮೇಲೇ ಇರಬೇಕು, ಸ್ಟ್ರಾಂಗಾಗಿ ನಿಂತಿರಬೇಕು. ರಾಯರು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ರಾಯರು ಮೇಲೆ ನಿಮ್ಮ ಮನಸ್ಸೇ ಆಗಲಿ ಮೈಂಡೇ ಆಗಲಿ ಗಮನ ಇರಬೇಕು. ನಾವು ನಮ್ಮ ಆಶಯಗಳನ್ನು, ನಮ್ಮ ಬೇಡಿಕೆ
ಬೇಡಿಕೆಗಳನ್ನು ರಾಯರಿಗೆ ಒಂದೇ ಮನಸ್ಸಿಂದ ನಾವು ಹೇಳ್ಕೊಂಡ್ರೆ ತಿಳಿಸಿದ್ರೆ ಮಾತ್ರನೇ ಆ ಪೂಜೆ ಫಲ ನಿಮಗೆ ದೊರಕುವಂಥದ್ದು. ಇನ್ನು ರಾಯರಿಗೆ ಪೂಜೆ ನೈವೇದ್ಯ ಎಲ್ಲ ಅರ್ಪಣೆ ಮಾಡಿದಾದ್ಮೇಲೆ ನೀವು ರಾಯರು ಪೂಜೆ ಮುಗಿದ ನಂತರ ಸುಮಾರು 2 ರಿಂದ 3 ತುಳಸಿ ಎಲೆಗಳನ್ನು ಮತ್ತು ಅಕ್ಷತೆಯನ್ನು ತೆಗೆದುಕೊಂಡು ಕೈಯಲ್ಲಿ ಮುಚ್ಚಿಟ್ಕೊಂಡು ರಾಯರಿಗೆ ಪ್ರದಕ್ಷಿಣೆ ಹಾಕಬೇಕು. ನಿಮಗೆ ಆಗುತ್ತೆ ಅಂದರೆ ರಾಯರು ಫೋಟೋನ ಇಟ್ಟು ದೇವ್ರ ಮನೇಲೆ ಮಾಡ್ತೀರಾ ಅಂದರೆ ಅಲ್ಲೇ ಪ್ರದಕ್ಷಿಣೆ ಹಾಕಿ, ಇಲ್ಲ ಅಂದರೆ ನೀವು ಮಧ್ಯದಲ್ಲಿ ರಾಯರನ್ನ ಇಟ್ಟು ರಾಯರ ಸುತ್ತ ಪ್ರದಕ್ಷಿಣೆ ಹಾಕಿದ್ರೂ ಒಳ್ಳೆಯದಾಗುತ್ತೆ. ಅದು ನೋಡಿ ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡಿ. ಪ್ರದಕ್ಷಿಣೆ ಹಾಕುವಾಗ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋ ಮಂತ್ರನ ಕನಿಷ್ಠ 11 ಬಾರಿ ಆದರೂ ಹೇಳ್ಕೊಂಡು ನೀವು ಪ್ರದಕ್ಷಿಣೆ ಬರಬೇಕು. ಯಾವ ರೀತಿ ಪ್ರದಕ್ಷಿಣೆ ಅಂದರೆ 11 ಪ್ರದಕ್ಷಿಣೆನೇ ಬರಬೇಕು. ಒಂದು ಪ್ರದಕ್ಷಿಣೆಗೆ ಒಂದು ಸರಿ ಹೇಳ್ಬೇಕು. ಪ್ರದಕ್ಷಿಣೆನ ಹಾಕಿದಾದ್ಮೇಲೆ ನಿಮ್ಮ ಕೈಯಲ್ಲಿರುವ ತುಳಸಿ ದಳಗಳನ್ನು ರಾಯರಿಗೆ ಸಿಂಪಡಿಸಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ಒಂದು ವೇಳೆ ತುಳಸಿ ದಳ ಇಲ್ಲ ಅಂದರೆ ಸೇವಂತಿಗೆ ಊದಿರುತ್ತಲ್ಲ ಅದನ್ನ ಇಟ್ಕೊಂಡು ನೀವು ಪೂಜೆನ ಮಾಡ್ಬೋದು, ಪ್ರದಕ್ಷಿಣೆನ ಹಾಕ್ಬೋದು. ಸಾಮಾನ್ಯವಾಗಿ ಎಲ್ರಿಗೂ ಅಷ್ಟೇ ಒಂದಲ್ಲ ಒಂದು ವಿಚಾರದಲ್ಲಿ ನೋವಿರುತ್ತೆ, ಕಷ್ಟ ಇರುತ್ತೆ, ದುಃಖ ಇರುತ್ತೆ. ಅದು ಎಷ್ಟೇನೋ ಪ್ರಯತ್ನ ಪಟ್ಟರು ಅದು ನಮ್ಮಿಂದ ದೂರನೇ ಆಗಲ್ಲ. ಒಂದೊಂದು ಸರಿ ರಾಯರ ಪೂಜೆನೇ ಮಾಡ್ತಾ ಇರ್ತೀವಿ, ಏನು ಫಲನೇ ಸಿಗ್ತಾ ಇಲ್ಲ, ಏನು ಚೇಂಜೇ ಆಗ್ತಾ ಇಲ್ಲ ಲೈಫಲ್ಲಿ ಅನ್ನೋದು ಒಂದೊಂದು ಸರಿ ನಮಗೆ ಫೀಲಿಂಗ್ ಆಗೇ ಆಗುತ್ತೆ. ಅಂಥ ಟೈಮಲ್ಲಿ ನೀವು ಏನು ಮಾಡಿ ಅಂದರೆ ರಾಯರನ್ನ ಪೂಜೆನ ಮಾಡಿ ರಾಯರ ಮೇಲೆ ನಂಬಿಕೆನೇ ಇಡಿ. ಯಾವುದೇ ಕಾರಣಕ್ಕೂ ನೀವು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ವೇಳೆ ನೀವು ಯಾವುದಾದ್ರೂ ದುಃಖದಲ್ಲಿ ಇದ್ದೀರಾ, ಅದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಿಮಗೆ, ಅಂತಹ ಪರಿಸ್ಥಿತಿ ಇದ್ದರೆ ನೀವು ರಾಘವೇಂದ್ರ ಸ್ವಾಮಿಗಳ ದುಃಖ ಹರಣ ಸ್ತೋತ್ರ ಅಂತ ಸಿಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ, ನಿಮಗೆ ಗೂಗಲ್ ಮಾಡಿದಾಗ್ಲೇ ರಾಯರ ದುಃಖ ಹರಣ ಸ್ತೋತ್ರ ಅಂತ ಟೈಪ್ ಮಾಡಿ ನೋಡಿ, ಅದರಲ್ಲಿ ಫುಲ್ಲು ಡೀಟೇಲ್ ಬರುತ್ತೆ. ಅದನ್ನು ನೀವು ಓದಬೇಕು. ನಿಮಗೆ ಆದರೆ ದಿನಕ್ಕೊಂದ್ಸರಿ ಓದಿ, ಇಲ್ಲ ಅಂದರೆ ಗುರುವಾರದ ದಿನ ಓದಿದ್ರು ನಡೆಯುತ್ತೆ. ಡೈಲಿನೇ ಓದಬೇಕು ಅನ್ನೋದಿಲ್ಲ. ಅಂದರೆ ನಿಮ್ಗೆ ಆಗುತ್ತೆ ಅಂದರೆ ದಿನಕ್ಕೊಮ್ಮೆ ಓದಿ, ಇಲ್ಲಾಂದರೆ ಗುರುವಾರದೊತ್ತು ರಾಯರನ್ನ ಪೂಜೆ ಮಾಡಾದ್ಮೇಲೆ ಅದನ್ನು ಒಂದು ಟೈಮ್ ಓದಿದ್ರೆ ಸಾಕು. ಇದಿಷ್ಟು ಕೆಲಸನ ನೀವು ರಾಯರು ಪೂಜೆ ಮಾಡಬೇಕಾದ್ರೆ ನೆನಪಿನಲ್ಲಿ ಇಟ್ಕೊಂಡು ಯಾವುದೇ ರೀತಿ ತಪ್ಪುಗಳಾಗದೇ ಇರೋ ರೀತಿ ನೀವು ಪಾಲಿಸ್ಕೊಂಡು ಬಂದರೆ ನೀವು ಅಂದ್ಕೊಂಡಿರೋದು ಸಕ್ಸಸ್ ಆಗುತ್ತೆ. ದಿಸ್ ಈಸ್ ಫಾರ್ ಮೈ ಬ್ಲಾಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.